ಏನ್ ಬಾವ ಇದು ಕೇಕಾ? ಅಲ್ಲ ಕಣಪ್ಪ, ಬಿಸಿ ರಾಗಿ ಮುದ್ದೆ. ಮತ್ತೆ ಕೇಕ್ ವಾಸನೆ ಬರ್ತಿದ್ಯಲ್ಲ? ಲೇ ಮುಟ್ಟಾಡ್ರ, ಇದು ಕೇಕ್ ಕಣ್ರ, ಆದ್ರೆ ನಿಮ್ಗೆ ಅಲ್ರಪ್ಪ. ಏನು ಯಜಮಾನ್ರೆ, ಇವತ್ತು ಯಾರು ಹುಟ್ಟಿದವ? ಅರಗಿಣಿಯ ಹುಟ್ಟಿದ ಹಬ್ಬ. ಅರ್ಗಿಣಿ ನಾನೇನ? ನೀನು ಅರಗಿಣಿ ಅಲ್ಲ ಕಣೆ. ಇದು ನನ್ನ ಪ್ರೀತಿಯ ಸಂಕೇತ. ಇದನ್ನ ನಾನು ಯಾರಿಗೋ ಒಬ್ರಿಗೆ ಕೊಡ್ಬೇಕು ಅಂತ ಇದ್ದೀನಿ. ಅದ್ರಲ್ಲಿ ಅರ್ಧ ನಂಗೆ ಕೊಡಿ. ಅರ್ಧ ಭಾಗ ಮಾಡಕ್ಕೆ ಬರ್ತೇನೆ. ಸ್ವಲ್ಪ ಚಪ್ಪಗಿದ್ದು ಬಿಡೆ. ಜಾಜಿ ಜಂಬಲ್ ತಿಂಡಿ ಅವರ ಬಂದ್ರೆ ಇಲ್ಲ. This is pink color ಬಿಸಿ ಬಿಸಿ ಹಾಟ್ ಕೇಕ್. ಮ್ಯಾಚಿಂಗ್ ಅಂಡ್ ಇವತ್ತು ಮ್ಯಾಚಿಂಗ್. ಈ ಕೇಕಿನ ಪ್ರತಿಯೊಂದು ಕಣಕಣದಲ್ಲೂ ನನ್ನ ಪ್ರೀತಿಯ ಕಣಕಣಗಳನ್ನು ನಾನು ಬೆರೆಸ್ಬಿಟ್ಟಿದ್ದೀನಿ. ಈ ಕಣ ಕೇಕಿನ ಕಣಕಣದಲ್ಲೂ ನಿಮ್ ಲವ್ ಆಗಿದ್ಯಾ? ಕೋರ್ಸ್. ಈ ಕಣ ಅಲ್ಲಿ ಅಲ್ಲಿ ಬಿಟ್ಲ ಟೇಕ್ ದಿಸ್ ಕೇಕ್. ಕಣ ಕಣ ತಿನ್ನೋ ಪ್ರಾಣಿ ಯಾವುದು? ಇರುವೆ ಬಿಟ್ರೆ ನಾವು. ಹಾಗಾದ್ರೆ ಇದನ್ನ ತಗೊಂಡ್ ಹೋಗಿ ಇರುವೆಗೆ ಹಾಕಿ. ಪಾಂಡುರಂಗ, ನಿನ್ನ ಸುಖ ಸಂತೋಷ ಎಲ್ಲ ಮಾಯ ಆಗ್ಬಿಟ್ಟಿದೆ. ಆದ್ರೂ ಹೆಂಡತಿ ಇದ್ದಾಳೆ. ಏನ್ ಬಂತು ಶಾಸ್ತ್ರಿಗಳೇ, ಲೆಕ್ಕ ಕುಂಟು ಆಟಕ್ಕಿಲ್ಲ ಅಂದ್ರೆ ಏನು ಒಂದು ಪ್ರಯೋಜನ? ಇದಕ್ಕೆಲ್ಲ ಮುಖ್ಯ ಕಾರಣ ನೀನು ಮದುವೆ ಆದ ಗಳಿಗೆ ಸರಿ ಇಲ್ಲ. ರಾಹು ಕಾಲದಲ್ಲಿ ಗಟ್ಟಿ ಮೇಳ ಬಾರಿಸಿದ್ರೆ ಡೋನೆ ತೂತ್ ಬೀಳುತ್ತೆ. ಇನ್ನು ನಿನ್ ಸಂಸಾರದಲ್ಲಿ ತೂತ್ ಬೀಳಲ್ವಾ? ಏನ್ ಮಾಡಿದ್ರೆ ಶಾಸ್ತ್ರಿಗಳೇ, ಎಲ್ಲ ನನ್ನ ಗ್ರಹಚಾರ. ಬಿಟ್ಟಿ ಊಟ ಸಿಕ್ಕುತ್ತಲ್ಲ ಅಂತ ನಮ್ಮಪ್ಪನಿಂದ ಮದುವೆಗೆ ಅಂತ ಹೋಗಿದ್ದೆ. ಗಂಡೇನ ಆಪತ್ತೆ ಆಟ ಆಡೋ ಹುಡುಗ ನನ್ನನ್ನು ಕರ್ಕೊಂಡೋಗಿ ಮದುಮಗನ ಮಾಡಿ ನನ್ನ ಜೀವನನೇ ಯಾಕುಡಿಸ್ಬಿಟ್ರು. ಗೊತ್ತಯ್ಯ, ಇದು ಬಲವಂತದ ಮದುವೆ. ನೋಡು, ನಾನ್ ನಿನಗೆ ಬಾಲಬ್ರಹ್ಮಚಾರಿ ಮಂತ್ರ ಹೇಳ್ಕೊಡ್ತೀನಿ. ದಿನ ಇದನ್ನ ಜಪಿಸ್ಬೇಕು. ಅದರಿಂದ ನಮಗೇನು ಅನುಕೂಲ ಆಗುತ್ತೆ ಅಂತ. ನೋಡು, 1 ತಿಂಗಳು ಕಟ್ಟುನಿಟ್ಟಾಗಿ ಬಾಲಬ್ರಹ್ಮಚಾರಿ ವ್ರತನ ಆಚರಿಸಿದ್ರೆ ನಿನ್ನಲ್ಲಿ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ಆಕರ್ಷಣೆ ಕಾಣಿಸುತ್ತೆ. ಈ ಆಕರ್ಷಣೆಗೆ ಮರಳಾಗಿ ಜಾಜಿ ತಾನಾಗಿ ಬಂದು ನಿನ್ನ ವಶವಾಗ್ತಾಳೆ. ನೆನಪಿರ್ಲಿ, ಈ ವ್ರತ ಮಾಡೋ ಸಂದರ್ಭದಲ್ಲಿ ನಿನ್ನ ಬಟ್ಟೆನ ನೀನೇ ಒಕ್ಕೋಬೇಕು, ನಿನ್ನ ಅಡುಗೆನ ನೀನೇ ಮಾಡ್ಕೋಬೇಕು. ಗೊತ್ತಾಯ್ತು ಬಿಡಿ ಶಾಸ್ತ್ರಿಗಳೇ, ಎಲ್ಲ ಸೆಲ್ಫ್ ಸರ್ವಿಸು. ನಮ್ಮ ಬಟ್ಟೆನ ನಾವೇ ಒಕ್ಕೊಬೇಕು, ನಮ್ಮ ಬೆನ್ನನ್ನು ನಾವೇ ತಿಕ್ಕಬೇಕು. ಹೌದು, ವ್ರತ ಮಾಡೋ ಸಮಯದಲ್ಲಿ ಯಾವ ಹಣ್ಣನ್ನು ಮುಟ್ಟೋದಿರ್ಲಿ, ಕಣ್ಣೆತ್ತು ನೋಡಬಾರ್ದು. ಏನ್ ಮಾಡ್ತಾ ಇದೀಯಾ? ಬೆಳಗಿನ ತಿಂಡಿ ಅಂತ ಹೆಸರು ತಿಳ್ಕೊಂಡು ಚಾ ಕುಡಿತಾ ಇದ್ದೀನಮ್ಮ. ಅದು ಯಾಕೋ ಏನೋ ಪಾಪಿಗಳಿಂದ ತುಂಬಾ ದೂರ ಇರುವಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹಂಗಾಗಿ ನಾನು ಬಾಡಿ ನಾನು ಹುಡುಗಿನಮ್ಮ. ಪಾಪಿಗಳು ಅಂದ್ರೆ ಯಾರು? ನನ್ನ ಒಬ್ಬನ್ ಬಿಟ್ಟು ಮಿಕ್ದರೆಲ್ಲ ಅವರೇ ಕಣಮ್ಮ. ಅಲ್ಲೋ, ನಾನು ಪಾಪಿಗಳ ಲೀಸ್ಟಲ್ಲಿ ಸೇರ್ಕೊಂಡ್ಬಿಟ್ಟೆ. ಪಾಂಡುರಂಗ ಗಂಡುಗಲಿ. ಅಯ್ಯೋ ಸುಗುಣೆ, ಇನ್ನು ಮುಂದಕ್ಕೆ ತಾವು ನಮ್ಮ ಹೆಸರಿಗೆ ಲಂಗನಾದ್ರೂ ತೋರಿಸ್ಕೊಳ್ಳಿ, ಬ್ಲೌಸ್ ಪೀಸ್ ಆದ್ರೂ ಉಡಿಸ್ಕೊಳ್ಳಿ. ನಿಮ್ಮಂತ ಮಾತೃಶ್ರೀಯನ್ನು ಪಡೆದ ನಾವೇ ದನ್ನ ಹೇಳಿ ನಮಗೊಂಚೂರು ಆಶೀರ್ವಾದ ಮಾಡಿ. ನೀನು ಏನಾಗಬೇಕು ಅಂತ ಅಂದ್ಕೊಂಡಿದ್ಯೋ ಅದೆಲ್ಲ ನೆರವೇರಲಿ ಕಂದ. ಈ ಸುಸಂದರ್ಭದಲ್ಲಿ ನಿಮ್ಮ ಯಜಮಾನರು ಅಂದ್ರೆ ನಮ್ಮ ಬೋಡು ತಲೆಯ ಅಪ್ಪ ಏನಾದ್ರು ಬದುಕಿದಿದ್ರೆ ಅವ್ರು ಕತ್ತಿನ ಪದಿ ಹಿಡಿದ್ಬಿಟ್ಟು ಕ್ವಶನ್ ಮಾಡ್ತಾ ಇದ್ದೆ. ಏನಂತ ಕೇಳ್ತಿದ್ದೆ? ಯಾಕೆ ನಮಗೆ ಬಲವಂತದ ಮದುವೆ ಮಾಡಿ ಅಂತ ಮೊಂಡೆ ಹೆಂಡ್ತಿನ ಕಟ್ಬಿಟ್ಟು ನಮ್ಮ ಬದುಕನ್ನ ನರಕ ಮಾಡ್ಬಿಟ್ರಿ ಅಂತ. ನೋಡಿ ಮಾತೃಶ್ರೀ ಅಗಮನವರೇ, ನೀವು ನಮಗೆ ಜನ್ಮವನ್ನು ಕೊಟ್ಟಂತ ಜನ್ಮನಾಥೆ ಅಂದ್ರೆ ನಮ್ಮ ಪಾಲಿನ ಮದರ್ ತೆರೇಸಾ. ನೀವು ನಮ್ಮನೆವರೆಗೂ ಬಂದಿದ್ದೀರಿ. ನಿಮ್ಮನ್ನು ಹಂಗೆ ವಾಪಸ್ ಕೊಡ್ಸ್ಬಿಟ್ರೆ ನೋಡಿ ಜನ ತುಪ್ಪಕ್ಕಂತ ನಮ್ಮಕ್ಕೂ ಕೂಗಿದು ಬಿಡ್ತಾರೆ. ಒಂದು 5 ನಿಮಿಷದಲ್ಲಿ ಅನ್ನ ಮಾಡಿ ಚಿತ್ರಾನ್ನ ಮಾಡ್ಬಿಡ್ತೀನಿ, ಚಿನ್ಕೊಂಡು ಹೋಗಿರ್ತೀರಿ. ಯಾಕೋ ಹೀಗೆ? ಇನ್ಮೇಲೆಲ್ಲ ಹಾಗೇನೆ. ನಾವಾಯ್ತು, ನಮ್ಮ ಬದುಕಾಯ್ತು. ನಾವು ಯಾರ ಹಗನಲ್ಲೂ ಬದುಕೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ಬಟ್ಟೆಗಳನ್ನು ನಾವೇ ಮುಚ್ಕೋತೀವಿ, ನಮ್ಮ ಬೆನ್ನನ್ನು ನಾವೇ ಚಿಕ್ಕಂತೀವಿ. ಏನು ಯಜಮಾನ್ರೆ, ಹುಚ್ಚು ಕೆಲಸ ಏನಿದ್ರು ನಂದು. ಅದು ಬಟ್ಟೆನಾದ್ರೂ ಆಗಿರ್ಬೋದು, ನಿಮ್
ಇನ್ನೊಂದೇನಾದ್ರೂ ಆಗಿರ್ಬೋದು. ಈ ಕ್ಷಣದಿಂದ ಅವ್ಯಾವು ತಮಗೆ ಸಿಕ್ಕಲ್ಲ. ಸುಮ್ಮನೆ ಕನಸನ್ನೆಲ್ಲ ಕಾಣಕ್ ಹೋಗ್ಬೇಡಿ ತಾಯಿ. ನಾನು ತಾಯಿನ ಇವತ್ತಲ್ಲ ನಾಳೆ ಹಾಗೆ ಆಗ್ತೀರಾ ಬಿಡಿ. ಹಬಿ ಏನಿದು? ಯಾಕೆ ಇಷ್ಟೊಂದು ಸ್ಟ್ರೇಂಜ್ ಆಗಿ ಆಡ್ತಾ ಇದ್ದೀರಾ? ಏನೇ ಪೂಜೆ ಗೀಜೆ ಇಲ್ಲ. ವಾಟ್ ಇಸ್ ದಿಸ್? ಇದೇ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಬಂದು ವಾಟ್ ಇಸ್ ದಿಸ್ ಅಂತ ಕೇಳಿದಿದ್ರೆ ನಾವು ಒಂದೇ ಪುಸ್ ಅಂತ ಹೇಳ್ತಾ ಇದ್ವಿ. ಆದ್ರೆ ತಾವು ಈ ಮನೆಯ ಗೃಹದೇವತೆ, ಗೃಹ ಮಂಡಳಿಯ ಅಧ್ಯಕ್ಷೆ, ಗೃಹಕೃತ ಸೌಧಾಮಿನಿ. ನಿಮಗಿದು ನಮ್ಮ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು. ಏನ್ ಹಬಿ ನೀವು ವೈಫ್ಗೆ ಸಲ್ಯೂಟ್ ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬರು ಸೆಲೆಕ್ಟ್ ಮಾಡ್ತಾರೆ, ಆದ್ರೆ ಯಾರು ಹೇಳ್ಕೊಳಲ್ಲ. ನಾವು ಹೇಳ್ಕೊಂಡಿವಿ ಅಷ್ಟೇ. ಅಯ್ಯೋ ಶಿವನೇ, ಎಲ್ಗೋಟ ಪಾಂಡ್ರಂಗ? ಅದು ಅಪರೂಪಕ್ಕೊಮ್ಮೆ ನಮ್ಮಡಿಗೆ ನಾವೇ ಮಾಡ್ಕೊಂಡ್ವಲ್ಲ, ಹಾಗಾಗಿ ಇತ್ಲು ಬಾ ಬಾ ಅಂತ ಕರೀತಾ ಇದೆ. ಪದ್ದು ಬಿಟ್ಲ ಹಬಿ ಯಾಕೆ ಹೀಗೆ ಆಡ್ತಾ ಇದಾರೆ ಅಂತ ಕಂಡಿಡೀರಿ. ಸುಮ್ಮನೆ ಕಂಡಿಡಿಯಕ್ಕಾಗತ್ತಾ? ನಿನ್ ಯೋಗ್ಯತೆ ನನಗೆ ಗೊತ್ತಿಲ್ಲ. ಟೇಕ್ ದಿಸ್. ಪ್ರೀತಿ, ನೀನ್ ಏನೇ ಪ್ರೋಗ್ರಾಮ್ ಮಾಡೋ ಹಾಗಿದ್ರು ನನ್ನನ್ನು ಕೇಳೇ ಮಾಡ್ಬೇಕು, ಓಕೆ? ಈ ಗಂಡಂದರ್ನ ತಾಜಾ ಮಾಡೋದು ಹೇಗೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಯು ಡೋಂಟ್ ವರಿ, ಅದರಲ್ಲಿ ನಾನು ಎಕ್ಸ್ಪರ್ಟ್. ಸೂಪರ್ ಆಗಿ ಲೆಕ್ಚರ್ ಕೊಡ್ತೀನಿ. ಪ್ರೀತಿ, 1 minute, ಐ ವಿಲ್ ಕಮ್ ಬ್ಯಾಕ್, ಓಕೆ? ಪ್ರೀತಿ ತಾಯಿ, ಯಾರು ನೀವು? ನನ್ನ ಹೆಸರು ಗೊತ್ತು, ನಾನು ಯಾರು ಅಂತ ಗೊತ್ತಿಲ್ವಾ? ಗೊತ್ತಾಗಿ ಏನು ಬಂತು ಭಾಗ್ಯ? ನಾವೀಗ ಮೊದಲಿನ ಸ್ಥಿತಿನಲ್ಲಿಲ್ಲ. ಇಲ್ಲ ಕೂತೀರಾ? ನಮ್ಮನೆಗೆ ಬನ್ನಿ. ನಿಮ್ ಮನೆನಾ? ಇದು ನಿಮ್ಮನೆ ತಾನೆ? ಅಯ್ಯೋ ಶಿವನೇ, ಇಲ್ಲಿರ್ಬೋದು ಸುಮ್ಮನೆ, ಅಲ್ಲಿರ್ಬೋದು ನಮ್ಮನೆ. ಸಂಕೋಚ ಪಡ್ಬನ್ನಿ, ನಮ್ಮನ್ನ ಇನ್ವಾಲ್ವ್ಸ್ಕೊಂಡು ಬನ್ನಿ. ಬನ್ನಿ 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 ಬನ್ನಿ. ಈ ನಮ್ಮ ಸ್ವಚ್ಛಂದವಾದ ಸಾಮ್ರಾಜ್ಯಕ್ಕೆ ನಾವೇ ಪ್ರಧಾನಿ, ನಾವೇ ಮುಖ್ಯಮಂತ್ರಿ. ಇಲ್ಲಿ ಯಾವ ಪ್ರತಿಪಕ್ಷದವರ ಕಾಟನೂ ಇಲ್ಲ. ಕೂಚಡಿ ತಾಯಿ. ಪಾಂಡವಂಗ ಅವರೇ, ನಾನು ನಿಮ್ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದೀನಿ? ಅಯ್ಯೋ, ಸಾಕ್ಷಾತ್ ದೇವತೆ. ಬಲಗೈನಲ್ಲಿ ತ್ರಿಶೂಲ ಕಾಣಿಸ್ತಾ ಇದೆ, ಎಡಗೈನಲ್ಲಿ ಕಪಾಲ ಕಾಣಿಸ್ತಾ ಇದೆ. ಆ ನಿಮ್ಮ 2 ಕೈಗಳ ಜೊತೆಗೆ ನನಗೆ ಮತ್ತೆ ಅಲ್ಲಿ ಎಕ್ಸ್ಟ್ರಾ ಕೈ ಕಾಣಿಸ್ಕೊತಾ ಇದೆ ತಾಯಿ. ಪಾಂಡವಂಗ ಅವರೇ, ನಾನು ದೇವತೆ ಅಲ್ಲ, ಪ್ರೀತಿ. ಏನು ಪ್ರೀತಿನೋ ಏನು ರೀತಿನೋ. ನಿಮ್ಮಿಂದನೇ ನವರಾತ್ರಿ, ನಿಮ್ಮಿಂದನೇ ಲಕ್ಷ್ಮೀ ಪೂಜೆ, ನಿಮ್ಮಿಂದನೇ ಸರಸ್ವತಿ ಪೂಜೆ, ನಿಮ್ಮಿಂದನೇ ಆಯುಧ ಪೂಜೆ. ನೀವೇ ದೇಶ, ನೀವೇ ಪ್ರಪಂಚ. ಪ್ರಪಂಚವೇ ದೇವರು ಮಾಡಿರೋ ಶಂಕರಪ್ಪ. ಪಾಂಡವಂಗ ಅವರೇ, ನಾನು ಪ್ರತಿ ಸಲ ಬಂದಾಗ ನನ್ನನ್ನ ರೇಗಿಸ್ತಾ ಇದ್ರಿ, ಹ್ಯಾಂಡ್ ಶೇಕ್ ಕೊಡ್ತಾ ಇದ್ರಿ, ಕೆನ್ನೆ ಹಿಂಡ್ತಾ ಇದ್ರಿ. ಇವತ್ತು ಯಾಕೆ ಏನೂ ಇಲ್ಲ? ಅಯ್ಯೋ ಸುಮ್ಮನೆ ಕಂಡು ಹುಡುಗಿರಿ ಕೆನ್ನೆ ಹಿಂಡಬಾರ್ದು ಅಂತ ನಮಗೆ ಹಿಂಡೋಲಿಯಂ ಸ್ವಾಮಿಗಳಿಂದ ಆಶೀರ್ವಚನ ಆಗಿದೆ ತಾಯಿ. ಪಾಂಡವಂಗ ಅವರೇ, ಯಾಕೆ ನನ್ಗೆ ಇಷ್ಟೊಂದು ಮರ್ಯಾದೆ? ಅಯ್ಯೋ ನೋಡಿ, ಈ ಹೆಂಡತಿ ಒಬ್ಬಳನ್ನ ಹೊರತುಪಡಿಸಿದ್ರೆ ನಮ್ಗೆಲ್ಲರೂ ಮಿಕ್ಕವರು ತಾಯಿ ಸ್ವರೂಪ ತಾಯಿ. ಆ ತಾಯಿ, ಈ ತಾಯಿ, ಭೂತಾಯಿ, ಗೋತಾಯಿ, ಕಮುತಾಯಿ. ಯಾಕೋ ಏನೋ ನಮ್ಮ ಶಿವನೇ ಖಾಲಿ ಆಗ್ಬಿಡುತ್ತೆ. ಪ್ರೀತಿ, ನೀನ್ ಇಲ್ಲ ಕಿತ್ಕೊಂಡ್ಯಾ? ಚಾಚಿ ಅವರೇ, ನಿಮ್ ಗಂಡಂಗೆ ಏನಾಗಿದೆ? ಗೊತ್ತಿಲ್ಲ. ಬರ್ತಾ ಬರ್ತಾ ಹಬಿ ಸನ್ಯಾಸಿ ತರ ಆಡ್ತಾ ಇದಾರೆ. ಹೆಂಡತಿ ಪ್ರೀತಿ ಸಿಕ್ಕಿಲ್ಲ ಅಂತ ಗಂಡ ಸನ್ಯಾಸಿ ಆಗಕ್ ಹೊಟ್ಟಿದಾರೇನೋ. ನನಗೂ ಆಕ್ಚುಲಿ ಅದೇ ಡೌಟು. ಇದು ರಿಯಲ್ ಅಂತ ಕಂಡು ಹಿಡಬೇಕು. ನೀನ್ ಹೋಗಿ ಪ್ರೀತಿಯಿಂದ ಅವನ್ನ ರೇಗ್ಸು, ಆಗ ಬಂಡವಾಳ ಔಟ್ ಆಗುತ್ತೆ. ಪಾಂಡುರಂಗ ಅವರೇ, ನಾನು ಹೋದ್ಸಲ ಬಂದಾಗ ನನ್ನ ಕಣ್ಣುಗಳನ್ನ ವರ್ಣನೆ ಮಾಡಿದ್ರಲ್ಲ, ಇನ್ನೊಂದ್ಸತಿ ಹಾಗೆ ವರ್ಣನೆ ಮಾಡಿ. ಆ ನಿಮ್ಮ 2 ಕಣ್ಣುಗಳು ಸಪ್ತ ಸಾಗರದ ಮಧ್ಯೆ ಅಲ್ಲಲ್ಲಿ ಕಂಡು ಬರುವ 2 ನಡುಗಡ್ಡೆಗಳು. ಆ ನಿಮ್ಮ ಕಣ್ಣ ಮೇಲಿರುವ ಕಣ ರೆಪೆಗಳು ಈಗಲೂ ಆಗಲೂ ಉದುರಿ ಹೋಗಲಿರುವ ಸಾಮಾನಾದ ದಳಗಳು. ಪಾಂಡುರಂಗ ಅವರೇ, ನನ್ನ ಕಣ್ಣುಗಳನ್ನ ನೋಡ್ದೇನೆ ಕಣ್ಣುಗಳನ್ನ ವರ್ಣನೆ ಮಾಡ್ತಿದ್ದೀರಲ್ಲ. ಅಯ್ಯೋ ಸುಬ್ರೆ, ನಮ್ಮ ಪ್ರಕೃತಿ ಮಾತನ್ನ ವರ್ಣನೆ ಮಾಡಬೇಕು ಅಂದ್ರೆ ಕಣ್ಣು ಬಿಟ್ಟು ನೋಡ್ಬೇಕಾ ತಾಯಿ. ಸಪ್ತ ಸಾಗರ, ನೀಲವರ್ಣದ ತೆರೆಗಳು, ಅದರ ಮೇಲೆ ಶೇಷಶಯನ ಶ್ರೀಮನ್ನಾರಾಯಣ ಸ್ವಾಮಿ, ಹೆಡ್ಡತ್ರ ಶ್ರೀದೇವಿ, ಹೇಲತ್ರ ಭೂದೇವಿ. ಪಾಂಡುರಂಗ ಅವರೇ, ನನ್ನ ಸೌಂದರ್ಯದ ಬಗ್ಗೆ ಹೇಳಿ. ಪ್ರಕೃತಿಯ ಮಾತೆಯ ಸೊಬಗನ್ನು ನಾಚಿಸುವಂತ ಸೊಬಗು ತಾಯಿ ನಿಮ್ಮದು. ಜಾರ್ಜ್ ಅವರೇ, ನೀವು ನಿಮ್ ಗಂಡನ ಮರ್ತು ಬಿಡದೆ ಒಳ್ಳೇದು. ಪಾಪ, ಅನ್ಯಾಯವಾಗಿ ಮದ್ವೆ ಮಾಡ್ಕೊಂಡು ಹಾಳು ಮಾಡ್ಬಿಟ್ರಿ. ಈ ವಿಷಯ ಏನಾದ್ರೂ ರಾಜೇಶ್ವರಿ ಅವ್ರಿಗೆ ಗೊತ್ತಾದ್ರೆ ಬಿಡ್ದಿ ಪಕ್ಕ ಆಶ್ರಮ ಕಟ್ಟಿಸ್ಕೊಟ್ಬಿಡ್ತಾರೆ. ನಮಸ್ಕಾರ. ನಾವು ಪಾಂಡುರಂಗ ಗಂಡಿಗಲಿ ಎಡಗೈ ಎತ್ತಿದ್ರೆ ಅದು, ಬಲಗೈ ಎತ್ತಿದ್ರೆ ಅದು. ನೀವು ಹೇಳದ ಹಾಗೆ ಆ ಬ್ರಹ್ಮಚಾರ್ಯ ವ್ರತನ ಕಷ್ಟಪಟ್ಟಾದ್ರೂ ಘನಘೋರವಾಗಿ ಪಾಲಿಸ್ತಾ ಇದ್ದೀನಿ. ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಮನೆಯವರು ತಂಡ ಹೊಡೆದ್ಬಿಟ್ಟಿದ್ದಾರೆ. ಈಗ ನಮ್ಮ ಮೆಂಡ್ರು ನಮಗೆ ಒಲಿಬೇಕು ಅಂದ್ರೆ ನಾವು ಇನ್ನೂ ಎಷ್ಟು ದಿನ ಈ ವ್ರತನ ಆಚರಿಸ್ಬೇಕಾಗತ್ತೆ? ಇನ್ನೂ 1 ತಿಂಗಳೇ. ಅಪ್ಪ, ನನ್ನಪ್ಪ ಆಂಜನೇಯ ಸ್ವಾಮಿ, ನನಗೆ ಕಣ್ ತುಂಬ ನಿದ್ದೆ ಕೊಡಪ್ಪ. ನನ್ನ ಮನಸ್ಸಲ್ಲಿ ಅಪ್ಪಿ ತಪ್ಪು ಕಲ್ಪನೆಗಳೇನಾದ್ರೂ ಬಂದ್ರೆ ನಿನ್ನ ಬಾಳ ನೆತ್ತಬಿಟ್ಟು ರಪ್ರಪ್ಪ ಅಂತ ನನ್ನ ಮಕ್ಕು ಕಡಿಯಪ್ಪ. ಯಾವ ಹೆಣ್ಣಿನಿಂದನೂ ನನಗೆ ರಸಭಂಗ ಆಗಬಾರ್ದಪ್ಪ. ನನ್ನನ್ನು ಕಾಪಾಡಪ್ಪ, ಕಾಪಾಡ. ಮಿಲ್ಕ್
ಇಷ್ಟು ದಿವಸ ಆದ್ಮೇಲೆ ತಮಗೆ ಹಾಲು ತಂದು ಕೊಡಬೇಕು ಅನಿಸುತ್ತೆ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡು ನಾರಿಮಣಿ, ನಾವು ಮದುವೆ ಆದಾಗ ಬದುಕಿದ್ದ ಹಸು ಎಮ್ಮೆಗಳೆಲ್ಲ ಸತ್ತು ಹೋಗಿ ನಮ್ಮ ಆಸೆ ಆಕಾಂಕ್ಷೆ ಭಾವನೆಗಳೆಲ್ಲ ಬತ್ತಿ ಹೋಗ್ಬಿಡ್ತವೆ. ಹಾಗಾಗಿ ಈ ಹಾಲು ನಮ್ಗೆ ಬೇಡ. ಹಬಿ ಮಿಲ್ಕ್ ಬಿಸಿ ಇರ್ಬೇಕಾದ್ರೆ ಕುಡಿದ್ಬಿಡಿ. ಹೆಂಗಸರು ಕೊಟ್ಟಂತ ಯಾವುದೇ ಪದಾರ್ಥಗಳನ್ನು ನಾವು ಮುಟ್ಟುವ ಸ್ಥಿತಿನಲ್ಲಿ ಇಲ್ಲ ತಾಯಿ. ಹಬಿ ನಾನು ನಿಮ್ ಹೆಂಡತಿ ನೋಡಿ, ನೀವು ಬೇಡ ಅಂದ ಮಿಲ್ಕ್ ನಾನು ಬೇರೆ ಯಾರಿಗೆ ಕೊಡ್ಲಿ? ಬೆಕ್ಕಿನ ಮರಿ ಕೂಡಿಸಿ. ಹಬಿ ಏನು ಯಜಮಾನ್ರೆ ಸ್ನಾನ ಕೊಟ್ರ? ಹಾಗೆಲ್ಲ ಕೇಳಬಾರ್ದು ತಾಯಿ, ಚಿನ್ನ ಚಿನ್ನ ಆಸೆ. ಇದೆಲ್ಲ ಹಾಡಬಾರ್ದು ಕೂಸೆ. ನನ್ ಬನ್ನಿ ಬೆನ್ನುಚ್ಲಾ? ಬೇಕಾಗಿಲ್ಲ. ಹಬಿ ಬೆಣ್ಣುಜ್ಜೋ ಕಾಂಟ್ರಾಕ್ಟು ನಂದು. ಬನ್ನಿ ಹಬಿ, ನಾನು ನಿಮ್ಗೆ ಸೋಪ್ ಹಚ್ಚಿ ನೀಟಾಗಿ ಸ್ನಾನ ಮಾಡಿಸ್ತೀನಿ. ನೋಡಿ, ನಮ್ಮ ಬಟ್ಟೆಗಳನ್ನಾಗಲಿ ನಮ್ಮ ಬೆನ್ನನ್ನಾಗಲಿ ಉಜ್ಜೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಹಾಗಾದ್ರೆ ಬಾತ್ರೂಮ್ ಅಲ್ಲಿ ನಿಮ್ಗೆ ನೋ ಎಂಟ್ರಿ. ಬೇಡ ಬಿಡ್ರಿ. ಈ ನಮ್ಮ ಬೃಹತ್ ಬೆಂಗಳೂರಲ್ಲಿ ಯಾವ್ದಾರ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕೆಳಗಡೆ ಚಿಕ್ಕದಾಗಿ ಒಂದು 5 ಅಡಿ ಕೊಟ್ಬಿಟ್ರೆ ಸಾಕು, ನಮ್ಮ ಗಂಗಾ ಮಾತೆ ಧುಮ್ಮಿಸ್ಬಿಡ್ತಾಳೆ. ನಾವು ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು. ಹಬಿ ನಾನೇ ಬಂದು ಸ್ನಾನ ಮಾಡಿಸ್ತೀನಿ ಅಂದ್ರೆ ಯಾಕೆ ಬೇಡ ಅಂತಿದ್ದೀರಾ? ಶಾಸ್ತ್ರಿಗಳೇ ನಮಸ್ಕಾರ. ನೋಡಿ, ಅದು ಯಾಕೋ ಏನೋ ನೀವು ಹೇಳಿದ ಬಾಲ ಬ್ರಹ್ಮಚಾರಿ ವ್ರತ ನಮ್ಮ ಹುಡುಕಿರೇ ಬರ್ತಾ ಇದೆ. ವ್ರತ ಕಂಪ್ಲೀಟ್ ಆಗೋದಕ್ಕೆ ಇನ್ನು ಸುಮಾರು ದಿನಗಳು ಬಾಕಿ ಇದೆ. ಆದ್ರೆ ಈಗಾಗಲೇ ನಮ್ಮ ಹೆಂಡ್ರು ಈ ರಂಬೆ ಊರ್ವಶಿ ತರ ನಮ್ಮ ಮೇಲೆ ಬಿದ್ದು ಬರ್ತಾ ಇದ್ದಾರೆ. ಈಗೇನು ನಾವು ವ್ರತನ ಇಲ್ಲಿಗೆ ಕೈ ಬಿಡದೆ? ವ್ರತ ಫಲ ಕೊಡ್ತಿರೋ ಸೂಚನೆ ಕಡೆ ಅದು. ನೋಡು, ಯಾವುದೇ ಕಾರಣಕ್ಕೂ ವ್ರತನ ಕೈ ಬಿಡಬೇಡ. ಅದು ನೋಡಿ ಶಾಸ್ತ್ರಗಳೇ, ಹೆಂಡ್ರನ್ನ ಕಣ್ಮುಂದಿಕೊಂಡು ಮನೆಯಲ್ಲಿ ವ್ರತ ಮಾಡೋದು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಲಾರ್ಜಲ್ಲಿ ಒಂದು ರೂಮ್ ಹಾಕ್ಬಿಟ್ಟು ಅಲ್ಲಿ ಮಾಡೋದೆ. ಮೂರ್ಖ, ಮನೇಲೆ ಶುರು ಮಾಡಿದ ವ್ರತನ ಮನೇಲೆ ಮುಗಿಸ್ಬೇಕು. ಯಾವುದೇ ಕಾರಣಕ್ಕೂ ವ್ರತನ ಕೈ ಬಿಡಬೇಡ. ಜಾಜಿ ರಾಜಿ ಆಗ್ತಾಳೆ. ಯಾರೋ ಗರ್ಭಕ್ ಅವನೇ. ನಿಮಗ್ ತಗೊಂಡ್ ಬೇಕು, ನೀವ್ ಯಾರು? ನಾನು ಹರ್ಭಜನ್ ಸಿಂಗ್. ಏನು ಭಜನೆ ಮಾಡಕ್ ಬಂದ್ರ? ಆ ಭಜನೆ ನಿನ್ ಕೈಲೇ ಮಾಡಿಸ್ತೀನಿ. ಮನೆ ಯಜಮಾನಪ್ಪ ಇಲ್ಲ, ಅವ್ರೆಲ್ಲ ಹೊರಗಡೆ ಹೋಗಿದ್ದಾರೆ. ಇಲ್ಲೇ ಎಲ್ಲಾದ್ರೂ ಗೋಲಿ ಆಗ್ತಾ ಇರ್ಬೇಕು. ಕರ್ಕೊಂಬ. ಮೈಟ್ ಹಿಯರ್ ಬುದ್ಧಿ ಮಾತಾಡ್. ಇದು ನಿಮಗೆ, ಇದು ನಿನಗೆ, ಇದು ನಿನಗೆ, ಇದು ನಿನಗೆ, ಇದು ನಿನಗೆ. ಎಲ್ಲರಿಗೂ ದಾನ ಮಾಡ್ತಾ ಇದೆಯಲ್ಲಪ್ಪ ನೀನು. ನನ್ನ ಮಗ ಪಾಂಡುರಂಗನ್ಗೆ ಏನಾಗಬೇಕು? ನಾನು ಮತ್ತು ಪಾಂಡುರಂಗ ಬರೀ ಚಡಿ ದೋಸ್ತ ಏನ್ ಬಂತು. ಅದಕ್ಕಿಂತ ಮುಂಚೆಯಿಂದ ನಾವು ಫ್ರೆಂಡ್ಸ್. ಈ ಲೈಟ್ ವಿಟ್ ಲೇಡಿ ಯಾರು? ನಿಮ್ ಫ್ರೆಂಡ್ ಪಾಂಡುರಂಗ ಇದಾರಲ್ಲ, ಅವ್ರ ವೈಫ್ ಅಜ್ಜಿ ಅಂತ. ಈ ರೆಡ್ ಶರ್ಟ್ ನಿಮಗೆ ಎಲ್ಲಿ ಪಾಂಡುರಂಗನೇ ಕಾಣಿಸ್ತಾ ಇಲ್ಲ. ಅವ್ನು ಬರೋವರೆಗೂ ನೀವು ಇಲ್ಲೇ ಇರ್ಬೋದಲ್ಲ. ಅಲ್ಲಿವರೆಗೂ ನಾನು ಏನ್ ಮಾಡ್ಕೊಂಡಿರ್ಲಿ? ಈ ಚೌಕಟ್ ಜೊತೆ ಮಾತಾಡ್ಕೊಂಡಿದ್ದೆ. ಏನ್ ರೀತಿಸಿ ಇದ್ದಕ್ಕಿದ್ದಾಗೆ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಇಲ್ಲಿ ಯಾವುದೋ ಮೀಟಿಂಗ್ ಅಟೆಂಡ್ ಮಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಹಾಗಾಗಿ 2 days ನಿಮ್ಮನೇಲೇ ಇರಬೇಕಾಗತ್ತೆ. ಯು ಡೋಂಟ್ ವರಿ, ಸಂಕೋಚ ಪಡ್ಕೋಬೇಡ. ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳೋದೇನು, ಇದು ನನ್ನ ಮನೇನೆ. ಪಂಜಾಬಿ ಹುಡುಗ ಇವ್ರು ಇಲ್ಲಿ. ಇವ್ರ ಹೆಸರು ಹರ್ಭಜನ್ ಸಿಂಗ್ ಅಂತ. ಕ್ರಿಕೆಟಾ? ಹಲ ಚಿನಿ ಧಾಂಡು. ನಂಗೆ ನಿಜ ಹೇಳೋ ಹುಡುಗರು ಅಂದ್ರೆ ತುಂಬಾ ಇಷ್ಟ. ನನಗೆ ಈ ಸತ್ಯ ಅಂದ್ರೆ ತುಂಬಾನೇ ಇಷ್ಟ. ಇವ್ರು ನನ್ನ ಹಬಿ ಕ್ಲೋಸ್ ಫ್ರೆಂಡ್. ಕ್ಲೋಸ್ ಅಂದ್ರೆ ಇಷ್ಟು ಕ್ಲೋಸಾ? ಚಡ್ಡಿ ದೋಸ್ತ. ಹಲ ಅದಕ್ಕಿಂತನೂ ಮೊದಲಿಂದು ಫ್ರೆಂಡ್. ನಾಟಿ. ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ, ನನ್ಗೂ ಆಗಿಲ್ಲ. ನೈಸ್ ಟು ಮೀಟ್ ಯು. ನಮಸ್ಕಾರ. ಯಾಕೆ? ನನಗೆ ಹುಡುಗರಿಗೆ ಕೈ ಕೊಟ್ಟು ಅಭ್ಯಾಸ ಇಲ್ಲ. ವೆರಿ ಗುಡ್. ನೋಡಿ, ಇವಳು ನನ್ನ ಫ್ರೆಂಡ್ ರೀತು ಸಿಂಗ್ ಅಂತ. ನಮ್ಮನೆಲ್ಲ 2 ದಿನ ಇರ್ತಾರೆ. ಯಾರು ಹೇಳ್ಬೇಕಾದ್ರೂ ಹಿಡ್ಕೊಳ್ಳಿ. ಆದಷ್ಟು ಬೇಗ ನಮ್ಮ ಪಾಂಡ್ರಂಗನ ಕಾರ್ಸ್ಬಿಡಿ. ನಾನು ಮಾತಾಡ್ಕೊಂಡು ಹೊರಟೋಗ್ತೀನಿ. ಯಾಕೆ? ಹುಡುಗಿರ ಜಾಗದಲ್ಲಿ ನಾವು ಜಾತಿ ದಿನ ಇರಲ್ಲ. ವೈ? ಈ ಡಸ್ಟ್ ಅಲರ್ಜಿ ಇರುತ್ತಲ್ಲ ಕೆಲವರಿಗೆ, ಹಾಗೇನೆ ನಮಗೆ ಹುಡುಗಿರ ಅಲರ್ಜಿ ಇದೆ. ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನಲ್ಲ. ನೋಡು, ನಿನ್ಗೂ ಮದ್ವೆ ಆಗಿಲ್ಲ, ಅವನಿಗೂ ಮದ್ವೆ ಆಗಿಲ್ಲ. ಹೇಗಿದ್ರೆ ಅವನು ನಿಮ್ ಕಡೆನೆ. ಹೋಗಿ ಪಟಾಯಿಸು. ಮಿಸ್ಟರ್ ಹರ್ಭಜನ್ ಸಿಂಗ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬರ್ತೀರಾ? ನೋಡಿ ಇವರೇ, ನಾನು ಇಲ್ಲಿಗೆ ಬಂದಿರೋದು ನನ್ನ ಸ್ನೇಹಿತ ಪಾಂಡುರಂಗ ಇದ್ದಾನಲ್ಲ, ಅವನನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ಇನ್ನು ಯಾರ್ಯಾರೋ ಜೊತೆ ಮಾತಾಡ್ಬೇಕು ಅಂತ ಅಲ್ಲ. ಸಾರಿ. ಹುಡುಗಿರ್ನ ಕಂಡ್ರೆ ಎಷ್ಟು ಗೌರವ. ಇಂಥ ಹುಡುಗರು ಸಿಗೋದೇ ಅಪರೂಪ. ಹಾಗಾದ್ರೂ ಮಾಡಿ ಪಟಾಯಿಸ್ತೀನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಯಾಕೆ ಡಲ್ ಆಗಿದೀಯಾ? ಮನೇಲೆ ಲವ್ ಶುರು ಆಗೋಗಿದೆ ಅತ್ತೆ. ನಮ್ ಸೊಸೆಗೂ ಮಗನ್ಗ ಅದಾದ್ರೂ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮತ್ತಿನ್ಯಾಲ್ಗೆ? ನಮ್ಮ ಯಜಮಾನ್ರಿ ಫ್ರೆಂಡ್ ಹರ್ಭಜನ್ ಸಿಂಗ್ ಅಂತ ಬಂದಿದ್ರಲ್ಲ, ಅವ್ರನ್ನ ರೀತು ಸಿಂಗ್ ಅನ್ನೋ ಹುಡುಗಿ ಇಷ್ಟಪಡ್ತಿದ್ದಾಳೆ. ಅವ್ಳು ಇಷ್ಟಪಟ್ಟಿದ್ದಾಳಪ್ಪ, ಮದ್ವೆ ಆಗ್ತಾಳೆ. ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ಎಲ್ರಿಗೂ ಮದ್ವೆ ಆಗ್ತಿದೆ ಅತ್ತೆ, ನನಗ್ ಮಾತ್ರ ಮದ್ವೆ ಆಗ್ತಿಲ್ಲ. ಅದಕ್ಕೆ ಜಾಜಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ನೋ, ಬಿದ್ದೆ ನೀನು ಬಿದ್ದೆ, ಲವಲ್ಲಿ ಬಿದ್ದೆ. ಡು ಯು ವಾಂಟ್ ಟು ಮ್ಯಾರಿ ಹರ್ಭಜನ್ ಸಿಂಗ್? ಪಂಜಾಬಿ ಹುಡುಗರಲ್ಲಿ ಇಷ್ಟು ಡಿಸಿಪ್ಲಿನ್ ಹುಡುಗರನ್ನ ನಾನು ನೋಡೇ ಇಲ್ಲ. ಹುಡುಗಿಯರನ್ನ ಲೈನ್ ಹೊಡಿಯೋದಿರ್ಲಿ, ಕಣ್ಣೆತ್ತಿ ಕೂಡ ಮಾತಾಡ್ಸಲ್ಲ. ಇಂಥ ಹುಡುಗ ಸಿಗ್ಬೇಕು ಅಂದ್ರೆ ನನ್ನ ಪೂರ್ವ ಜನ್ಮ ಪುಣ್ಯ ಮಾಡಿರ್ಬೇಕು. ಯು ಡೋಂಟ್
ವರಿ, ನಾನು ಅವ್ರ ಹತ್ರ ಮಾತಾಡಿ ನಿಮ್ಮಿಬ್ರು ಮ್ಯಾರೇಜ್ಗೆ ಒಪ್ಪಿಸ್ತೀನಿ. ಓಕೆ ಓಕೆ. ಮಿಸ್ಟರ್ ಹರ್ಭಜನ್ ಸಿಂಗ್, ನಿಮ್ಗೆ ಯಾಕೆ ಇನ್ನೂ ಮ್ಯಾರೇಜ್ ಆಗಿಲ್ಲ? ಹಾಡು ನೋಡಿ ನನಗೆ ಈ ಹುಡುಗಿರನ್ನ ಹಾಕೊಂಡ್ರೆ ತುಂಬಾ ಭಯ. ಅವಳು ಕೈಗೆ ಥರ ಬರೀ ಪ್ರೀತಿಯಿಂದ ನಿನಗೆ ಹಾಗೆ ಅಂತ ಒಂದು ಗುಲಾಬಿ ಹೂನ ಕೊಟ್ಬಿಡ್ತಾರೆ. ಕೊನೆಯಲ್ಲಿ ಅದನ್ನ ಚೆಕ್ ಮಾಡಿದ್ರೆ ಅದು ಪ್ಲಾಸ್ಟಿಕ್ ಇಂದು ಹೂವು ಹಾಕ್ಬಿಟ್ಟಿರುತ್ತೆ. ತಿನಿ ಅಂತ ಕೈಗೆ ಥರ ಬರೀ ಹಣ್ಣುಗಳನ್ನು ಕೊಡ್ತಾರೆ. ಬಾಯಿ ಹಾಕಿ ಕಚ್ಚಣ ಅಂತ ಹೋದ್ರೆ ಬಾಯಿ ಎಲ್ಲ ಅಂಟು ವೈ? ಅದು ಮೆಣದು ಹಾಕ್ಬಿಟ್ಟಿರುತ್ತೆ. ಹಾಗಾಗಿ ಈ ಹುಡುಗಿರು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಡಬ ಭಯ. ಓ, ಲವ್ ಡಿಸಪಾಯಿಂಟ್ಮೆಂಟಾ? ಅಯ್ಯೋ ಲವೇ ಇಲ್ಲ, ಇನ್ನು ಡಿಸಪ್ಪು ಅಪಾಯಿಂಟ್ಮೆಂಟು ಎಲ್ಲಿಂದ ಬಂತು. ಅದು ಹೋದ್ರೆ ನನಗೆ ಪಾಂಡುರಂಗ ಒಂದು ಸಲ ಹೇಳಿದ್ದ, ನೀನು ಈ ಸಂಸಾರ ಸಾಗರದಲ್ಲಿ ಮುಳುಗೋದಕ್ಕಿಂತ ಹಿಂದೂ ಮಹಾಸಾಗರಕ್ಕೆ ಹೋಗಿ ದೈವ ಹೊರಗುಡದೆ ಲೇಸು ಅಂತ. ಯಾಕೆ? ಈ ಸಂಸಾರ ಸಾಗರಕ್ಕಿಂತ ಈ ಹಿಂದೂ ಮಹಾಸಾಗರ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಪ್ರಶಾಂತವಾಗಿರುತ್ತಂತೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್, ನಮ್ ರೀತಿ ಅದು ನೋಡಿ ನನಗೆ ಹುಡುಗಿರ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗಲ್ಲ. ಇಷ್ಟೊತ್ತು ನಾನು ನಿಮ್ಮ ಜೊತೆ ಮಾತಾಡಿದ್ದು ನನ್ನ ಅಮ್ಮನಿಗೆ ಏನಾದರೂ ಗೊತ್ತಾಯ್ತು ಅಂದ್ರೆ ಬಾರೋ ಭಾಗನೆ ಅಂತ ಹತ್ರಕ್ಕೆ ಕರೆದು ತುಪ್ಪಕ್ಕಂತ ಉಗಿದು ಕಳಿಸ್ಬಿಡ್ತಾಳೆ. ನೀವು ಆದಷ್ಟು ಬೇಗ ನನ್ನ ಸ್ನೇಹಿತ ಪಾಂಡುರಂಗ ಗಂಟೆಗಳಿನ ಮನೆಗೆ ಕಳಿಸ್ಬಿಡಿ. ಅವನನ್ನ ಮಾತಾಡ್ಸ್ಕೊಂಡು ಅವನಿಗೊಂದು ಗಿಫ್ಟ್ ಕೊಡಬೇಕು ಅಂತ ತಂದಿದ್ದೀನಿ. ಅದನ್ನು ಕೊಟ್ಬಿಟ್ಟು ಹೋಗ್ತೇನೆ. ಅದನ್ನ ಜಾಸ್ತಿ ದಿನ ಸೂಟ್ಕೇಸ್ನಲ್ಲೇ ಇಟ್ಟರೆ ಅದು ಕೆಟ್ಟು ಹೋಗ್ಬಿಡ್ತದೆ. ಏನ್ ಗಿಫ್ಟ್? ನಮ್ಮ ಪಾಂಡುರಂಗನಿಗೆ ಚಿತ್ರಾನ್ನ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲವಾ? ನಮ್ಮ ಪಂಜಾಬ್ ಫುಟ್ಬಾತ್ ಹೋಟೆಲಿಂದ ಚಿತ್ರಾನ್ನ ಕಟ್ಟಿಸ್ಕೊಂಡು ಬಂದಿದ್ದೇನೆ. ಮಿಸ್ಟರ್ ಹರ್ಭಜನ್, ನಮ್ ರೀತು ಆಕ್ಚುಲಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ಇದುವರೆಗೂ ನಾನು ನಿಮಗೆ ಹೇಳಿದ್ದು ಅರ್ಥ ಆಗಲಿಲ್ಲ. ಯಾಕೆ ನಮ್ಮ ತಲೆ ತಿಂತೀರಾ? ನಮ್ಮ ಮೆದುಳೆಲ್ಲ ಇಲ್ಲೇ ಇದೆ ಅಂತಾನ? 200 ರೂಪಾಯಿ ಆಸೆಗೋಸ್ಕರ ನಾಯಿ ಅಲ್ದಂಗೆ ಅಲ್ಬಿಟ್ಟು. ಹಬಿ ಸಿಕ್ಕಿದ್ರಾ? ಅದಕ್ಕೆ ಬೆಂಗಳೂರಲ್ಲಿರೋ ಎಲ್ಲ ಲೇಡೀಸ್ ಕಾಲೇಜು, ಹಾಸ್ಟೆಲ್ಲು, ಹಾಗೆ ಈ BMTC ಅವರು ಮಹಿಳೆಯರಿಗಾಗಿ ಸ್ಪೆಷಲ್ ಬಸ್ ಬಿಟ್ಟಿದಾರಲ್ಲ, ಅಲ್ಲೆಲ್ಲ ಕರ್ಕಾಡ್ಬಿಟ್ವಿ. ನಮ್ಮ ಭಾವ ಸಿಗ್ಲೇ ಇಲ್ಲ. ಫುಟ್ಪಾತ್ ಅಲ್ಲಿ ಹುಡ್ಕಿದ್ವಿ, ಅಲ್ಲೂ ಇರ್ಲಿಲ್ಲ. ಫುಟ್ಬಾಲ್ ಯಾಕೆ ಹೋಗ್ತದ್ರಿ? ಲೇಡೀಸ್ ತನಕ ಬೀಸಾಕಿರ್ತಾರೆ ಅಂತ. ಹಬಿ ಯಾವ್ದೋ ವೃತ ಮಾಡ್ತಾ ಇದಾರೆ, ಟೆಂಪಲ್ ಹೋಗಿರ್ಬೇಕು, ಹುಡುಕ್ಬೇಕಾಗಿತ್ತು. ಸುಮ್ನೆ ಹುಡ್ಕಕ್ಕಾಗತ್ತಾ? ನೀವು ಹೋಗಿದ್ದೆ ನನಗೆ ಗೊತ್ತಿಲ್ವಾ? ವೇಟ್. ನಿಮ್ಗೆ ಎಷ್ಟು ಸಲ ಅಂತ ಹೇಳೋದು? ಹೇಳಿದ್ದೀನಿ, ಹೇಳಿ ನನಗೆ ಸಾಕಾಗೋಗಿದೆ. ಜಾಜಿ, ನನ್ನ ವಿಷಯ ಅವ್ರ ಹತ್ರ ಮಾತಾಡ್ದ? ಆದ್ರೆ ಅವರು ತುಂಬಾ ಸಂಕೋಚ ಪಡ್ಕೋತಿದ್ದಾರೆ. ಇಲ್ಲ ಇದರಲ್ಲಿ ಸಂಕೋಚ ಇಲ್ಲ, ಏನೂ ಇಲ್ಲ. ನೋಡಿ, ರೀತು ಸಿಂಗು ತುಂಬಾ ಒಳ್ಳೆ ಹುಡುಗಿ. ಅದು ಒಂದು ನನ್ನ ಕ್ಲೋಸ್ ಫ್ರೆಂಡ್ ನಿಮ್ನ ಲವ್ ಮಾಡ್ತಾ ಇದ್ದಾಳೆ. ಅವಳನ್ನ ನೀವು ಮ್ಯಾರೇಜ್ ಆಗಲೇಬೇಕು. ನೋಡಿ, ನೀವು ಮತ್ತೆ ಮದುವೆ ಆಗು ಅಂತ ನನ್ನ ತಲೆ ತಿಂದ್ರೆ ನಾನು ಪಂಜಾಬಿಗೆ ವಾಪಸ್ ಹೋಗಿ ನಮ್ಮಮ್ಮ ಸಾಕಮ್ಮನ್ನ ಇಲ್ಲಿಗೆ ಕಳಿಸ್ತೇನೆ. ಮ್ಯಾರೇಜ್ ವಿಷಯ ಮಾತಾಡಕ ಅಲ್ಲ, ನಿಮ್ಮಿಬ್ರು ಚರ್ಮ ಸುಲಿಯತ್ತೆ. ಹರ್ಭಜನ್ ಸಿಂಗ್ ಮ್ಯಾರೇಜ್ ಒಪ್ಕೊಂಡ್ಬಿಟ್ರ? ಇವನೇ ಒಪ್ಕೊಂತಾನೆ. ಒಂದು ಕೊಟ್ಟೆ ಮೂರ್ಛೆ ಹೋಗ್ಬಿಟ್ಟ. ನಾನು ಬರೋದ್ರಲ್ಲಿ ಬೇಗ ತಾಳಿ ಕಟ್ಟಿಸ್ಬಿಡಿ. ನೀನ್ಯಾಕೆ ಮೈಸೂರು ಬೆಟ್ಟ ಹಾಕೊಂಡಿದ್ಯಾ? ಇವ್ನಿಗೆ ಹಾಕೋದೆ ಮಿದ್ಲು ಅಡ್ಡ ಬಂತು, ಅದಕ್ಕೆ ನಾನೇ ಹಾಕೊಂಡ್ಬಿಟ್ಟೆ. ಓ ಪಲ್ಲು ಹುಡುಗಿನ ಕರ್ಕೊಂಡ್ ಬಾ. ಪುರೋಹಿತ್ರಲ್ಲ ಶಾಸ್ತ್ರಿಗಳು ನಾವು ರೆಡಿ. ಬೇಗ ಮಂತ್ರ ಹೇಳಿ ಬೇಗ ಮದುವೆ ಮಾಡ್ತೀವಿ. ದಕ್ಷಿಣೆ ಅಂತ 200 ರೂಪಾಯಿ ಕೊಟ್ರೆ ಸಾಕು. ಮೊದಲು ಮ್ಯಾರೇಜ್ ಮಾಡಿಸಿ ಆಮೇಲೆ ದಕ್ಷಿಣೆ ಕೊಡ್ತೀವಿ. ಸ್ವಲ್ಪ ಈ ಕಡೆ ಬನ್ನಿ. ಅಯೋಗ್ಯ ಪೇಟ ಕೊಡ. ಏನೋ ತಡೀತಾ ಇದೆ. ಅವನ ಮಿದುಳು. ಹುಡುಗಿ ತುಂಬಾ ಚೆನ್ನಾಗಿದೆ. ಏನಮ್ಮ ನಿನ್ನ ಹೆಸರು? ರೀತು ಸಿಂಗ್. ಈ ಛಾಯಾ ಸಿಂಗ್ ನಿನ್ಗೇನಾಗಬೇಕು? ಪಕ್ಕದ ಮನೆಯವಳು. ನನಗೆ ಹಾಕಬೇಕು. ಹುಡುಗನಿಗೆ ತಾಳಿ ತಗೊಳ್ಳೋದು ಕೇಳಿ. ಅವನ ಕೈಯಲ್ಲಿ ಆಗಲ್ಲ, ಮೂರ್ಛೆ ಹೋಗಿದ್ದಾನೆ. ಹಾಗಿದ್ರೆ ಅವನ ಪರವಾಗಿ ಅವನ ಕೈಗೆ ಮುಚ್ಚಿ ನಾನೇ ತಾಳಿ ಕಟ್ತೇನೆ. ಏನೇ ಕಟ್ಟೋದಿತ್ತಂದ್ರೆ ನನಗೆ ಕಟ್ಟಬೇಕು. ಆಯ್ತಮ್ಮ. ಹೇಳಿ ಪಾಂಡುರಂಗ, ಅರ್ಜೆಂಟಾಗಿ ಕರ್ಸಿ, ನಾನು ಪಂಜಾಬ್ ವಾಪಸ್ ಹೋಗ್ಬೇಕು. ಸಾಕು ಬೇಕು ನಿಮ್ ಡ್ರಾಮನ. ಯಾಕ್ರಿ ಈ ವೇಷದಲ್ಲಿ ಬಂದ್ರಿ? ಅದು ಜಾಜಿ ಜಂಬಲ್ದಿನಿ ಅವರೇ, 1 ತಿಂಗಳ ಕಾಲ ನಾನು ಬಾಲ ಬ್ರಹ್ಮಚಾರ ವ್ರತ ಮಾಡಿದ್ರೆ ನಿಮ್ಮ ಪ್ರೀತಿ ಅನ್ನೋದು ನನ್ನ ಕಡೆ ಹರ್ಕೊಂಡು ಬರುತ್ತೆ ಅಂತ ನನಗೊಬ್ಬ ಶಾಸ್ತ್ರಿಗಳು ಹೇಳಿದ್ರು. ಅದ್ರ ಪ್ರಕಾರನೇ ನಾನು ಕಷ್ಟಪಟ್ಟ ವ್ರತನ ಆಚರಿಸೋದಕ್ಕೆ ಅಂತ ಹೊರಟಿದ್ದೆ. ಮಾರ್ಗ ಮಧ್ಯದಲ್ಲಿ ನೀವು ಸಿಕ್ಕಾಪಟ್ಟೆ ತೊಂದರೆ ಕೊಡಕ್ಕೆ ಶುರು ಮಾಡ್ಬಿಟ್ರಿ. ಹಾಗಾಗಿ ನಾನು ಹರ್ಭಜನ್ ಸಿಂಗ್ ವೇಷದಲ್ಲಿ ಬಂದೆ.